ಕಾವ್ಯನ ನೀವು ತಳ್ಳಕ್ಕಾಗೋದಿಲ್ಲ. ಕಾವ್ಯಗೆ ನೀವು ಯು ಕಾಂಟ್ ರಿಮೂವ್ ಕಾವ್ಯ ಫ್ರಮ್ ದ ಟಾಪ್ 3. ಶಿ ಈಸ್ ಗೋಯಿಂಗ್ ಟು ಬಿ ದೇರ್. ಆ್ಯಂಡ್ ರಘು ಯಾಕೆ ಬರೋದಿಲ್ಲ ಟಾಪ್ 5 ಅನ್ನೋದಕ್ಕೆ ನಂಗೆ ಕಾರಣ ಇದೆ. ಟಾಪ್ 6 ಬರೋದು ಕಾರಣ ಇದೆ. ಯಾಕಂದರೆ ರಘು ಕೇಮ್ ಆಸ್ ಅ ವೈಲ್ಡ್ ಕಂಟೆಸ್ಟೆಂಟ್. ರಘು ಎನರ್ಜಿ ಲೆವೆಲ್ ಆ್ಯಂಡ್ ಕಮ್ಯುನಿಕೇಷನ್ ಕ್ರಮೇಣ ಅದೇನು ಗಿಲ್ಲಿದು ಮತ್ತು ರಘುದು ಕಾಂಬಿನೇಷನ್ ಇತ್ತು, ಮಾತು ಲಾರೆನ್ ಹಾರ್ಡಿ ಥರನೋ ಅಥವಾ ಒಂದು ಕುಚಿಕು ಥರನೋ, ಅದು ಕ್ರಮೇಣ ಕಮ್ಮಿ ಆಗ್ತಾ ಬಂತು. ರಘು ಐಸೋಲೇಟ್ ಆಗಿಬಿಟ್ರು. ಆ ಐಸೋಲೇಷನಲ್ಲಿ ಐ ಥಿಂಕ್ ರಘು ವಿಲ್ ಬಿ ಎಕ್ಸಿಟ್ ಬೇಗ ಆಗುತ್ತೆ. ಧ್ರುವಂತು ಧನು ಅಂತ ನೀವು ತೊಗೊಂಡಾಗ ಐ ಸಮ್ ಆಫ್ ಧನು ವಿಲ್ ಸ್ಟ್ಯಾಂಡ್. ಒಂದು 10 ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಧ್ರುವಂತ್ಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ ಬಿಕಾಸ್ ಆಫ್ ಅವರ್ ಆ್ಯಟಿಟ್ಯೂಡ್. ದೆನ್ ಧ್ರುವಂತ್ಸ್ ಪರ್ಫಾರ್ಮೆನ್ಸ್ ಇಸ್ ಸೀಸಾ, ಮೇಲೆ ಕೆಳಗೆ ಕನ್ಸಿಸ್ಟೆಂಟ್ ಆಗಿಲ್ಲ. ಕನ್ಸಿಸ್ಟೆಂಟ್ ಇರೋದೇ ಧನು. ಸೊ ಐ ಫೀಲ್ ಧನು ಆಲ್ಸೋ ವಿಲ್ ಬಿ ಇನ್ ಟಾಪ್ 5. ಧ್ರುವಂತ್ ವಿಲ್ ಬಿ ಲಿಟ್ಲ್ ಬಿಟ್ ಟಚಿ ಅಂತ ನನಗೆ ಡೌಟ್ ಬರ್ತಾ ಇದೆ. ಧ್ರುವಂತು ಮತ್ತು ದ ಅದರ್ ಗರ್ಲ್ ರಾಶಿಕಾ ಈಸ್, ಅವರಿಬ್ಬರಲ್ಲಿ ಯಾರು ಆಚೆ ಹೋಗ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದು ಎರಡೂ ಸಮ ಇದೆ ಅನಿಸ್ತದೆ ನನಗೆ. ರಘು ಹೋಗ್ತಾರೆ. ರಘು ಆದಮೇಲೆ ಒಬ್ಬರು ಹೋಗೋದು ಟಾಪ್ 5 ಬರೋಕ್ಕೂ ಮುಂಚೆ ಇಸ್ ಬಿಟ್ವೀನ್ ಧ್ರುವಂತ್ ಆ್ಯಂಡ್ ರಾಶಿಕಾ. ಅಫ್ಕೋರ್ಸ್ ಫಸ್ಟು ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು. ಆದರೆ ಈಗ ಬರ್ತಾ ಹೇಗಾಗಿದೆ ಅಂತಂದರೆ ಧ್ರುವ ಇಸ್ ದ ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯಾವುದೇ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ, ಜೊತೆಗೆ ಮನೆ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾರೆ, ಮತ್ತು ಯಾರಿಗೂ ಇಂಜಸ್ಟಿಸ್ ಮಾಡಲ್ಲ, ಏನಿದೆಯೋ ಅದನ್ನು ಕರೆಕ್ಟಾಗಿ ಆಟ ಆಡ್ತಾರೆ ಅಂತ ಒಂದಷ್ಟು ಟಾಕ್ಸ್ ಇದೆ. ಜೊತೆಗೆ ಜನರ ಬೆಂಬಲ ಕೂಡ ಕಾಮೆಂಟ್ಸಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ, ಜೊತೆಗೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಎಲ್ಲರೂ ಕೂಡ ಧ್ರುವಂತ್ ಆಟವನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಈ ವೀಕ್ ಅಂತೂ ಧ್ರುವಂತು ಮತ್ತು ಅಶ್ವಿನಿ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂತ ಟಾಸ್ಕಲ್ಲೆಲ್ಲ ಎಲ್ಲರೂ ಹೇಳ್ತಿರುವಂಥದ್ದು. ಜೊತೆಗೆ ಒಂದು ಗುಂಪು ಎಲ್ಲ ಸೇರಿ, ಸೀರಿಯಲ್ ಗ್ಯಾಂಗ್ ಸೇರಿ ಇವರಿಬ್ಬರನ್ನ ಅಟ್ಯಾಕ್ ಮಾಡುವಂಥದ್ದು ಇದೆಯಲ್ಲ, ಸೊ ಅದು ಜನರಿಗೆ ಒಂದು ರೀತಿ ಸಿಂಪತಿ ಕ್ರಿಯೇಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಧ್ರುವಂತು ಫಸ್ಟ್ 50 days ವಾಸ್ ಅ ನಾನ್ ಪರ್ಫಾರ್ಮೆನ್ಸ್. ಅವರು ಬ್ಯಾಟಿಂಗ್ ಆಡಲಿಲ್ಲ, ಬೌಲಿಂಗ್ ಆಡಲಿಲ್ಲ, ಮ್ಯಾಚಲ್ಲಿ ಇದಾರೋ ಇಲ್ವೋ ಗೊತ್ತಾಗಲಿಲ್ಲ. ಸೊ ಧ್ರುವಂತ್ ಫಸ್ಟ್ 50 days ಡೌನ್ ಇದ್ದು, ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದು ಒಪ್ಕೊತೀನಿ. ಐ ಅಗ್ರಿ ಆನ್ ದಟ್ ಪಾಯಿಂಟ್. ಯಾವಾಗ ಸೀಕ್ರೆಟ್ ರೂಮ್ ಬಂದ್ರಲ್ಲ, ದಟ್ ಇನ್ ದ ಗೇಮ್ ಚೇಂಜ್ ಆಯಿತು. ಸೊ ಧ್ರುವಂತ್ಸ್ದು ಪರ್ಫಾರ್ಮೆನ್ಸ್ ನೀವು ಟೊಟ್ಯಾಲಿಟಿ ಆಫ್ 100 days ನೋಡಿದಾಗ ಓನ್ಲಿ 50 days ಮಾತ್ರ. ಬಟ್ ಅದರ್ ಪೀಪಲ್ ಹ್ಯಾವ್ ಪರ್ಫಾರ್ಮ್ಡ್ 80 days, 75%, ಆಲ್ ದಿಸ್ ಥಿಂಗ್ಸ್. ಒಂದು ಮನುಷ್ಯ 100 days ಇದ್ದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಲೋ ಪಾಯಿಂಟ್ ಇದ್ದೇ ಇರುತ್ತೆ. ಗಿಲ್ಲಿದು ಲೋ ಪಾಯಿಂಟ್ ಇಲ್ಲವೇ ಇಲ್ಲ. ಹಿ ಈಸ್ ಆಲ್ವೇಸ್ ಆನ್ ಹೈ ಪಾಯಿಂಟ್. ಅಶ್ವಿನಿಗೂ ಲೋ ಪಾಯಿಂಟ್ ಇತ್ತು, ಕಾವ್ಯಾಗೂ ಲೋ ಪಾಯಿಂಟ್ ಇತ್ತು. ಸೊ ಕಂಪ್ಯಾರಿಟಿವ್ ನೋಡಿದಾಗ ಈ 3 ಜನದ್ದು ಹೈ ಪಾಯಿಂಟ್ಸ್ ಜಾಸ್ತಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ 100 ದಿನದಲ್ಲೇ ಪ್ರತಿದಿನ ಪರ್ಫಾರ್ಮ್ ಮಾಡಿದ್ದಾರಾ? ಯಾರು? ಕಾವ್ಯ ಮಾಡಿದ್ದಾರೆ, ಅಶ್ವಿನಿ ಮಾಡಿದ್ದಾರೆ, ಗಿಲ್ಲಿ ಮಾಡಿದ್ದಾರೆ. ಧ್ರುವಂತ್ ಮಾಡಿದ್ದಾರೆ 100 ದಿನ? ಮಾಡಿಲ್ಲ. ಧನು 100 ದಿನ ಮಾಡಿದ್ದಾರಾ? ಮಾಡಿಲ್ಲ. ರಕ್ಷಿಕಾ 100 ದಿನ ಮಾಡಿದ್ದಾರಾ? ಇಲ್ಲ. ಆ್ಯಂಡ್ ದಿ ಯಂಗ್ ಗರ್ಲ್, ಐ ಥಿಂಕ್ ಶಿ ಹ್ಯಾಸ್ ಗಾಟ್ ಮೋರ್ ಆಫ್ ಕಂಪ್ಯಾಷನ್, ಒಂಥರ ಏನೋ ಅನುಕಂಪ, ಒಂದು ಬ್ಯಾಜ್ ಆಫ್ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ಭಾಷೆ ಪ್ರಾಬ್ಲಮ್ ಇದೆ, ಆ ಒಂದು ಬ್ಯಾಜ್ ಇಟ್ಕೊಂಡು ಶಿ ಈಸ್ ಪ್ಲೇಯಿಂಗ್ ಗುಡ್. ದಟ್ಸ್ ದ ಓನ್ಲಿ ಥಿಂಗ್.